ಜಸ್ಟಿಸ್ ಗವಾಯ್ ಅವರ ಮೇಲೆ ನಡೆದಿರುವಂಥ ಪ್ರಕರಣ ನಡೀತು, ಶೂ ಎಸೆಯುವ ಪ್ರಕರಣ. ಇದನ್ನ ವಿರೋಧ ಮಾಡೋದ್ರ ಜೊತೆಗೆ RSS ಸಂಘ ಪರಿವಾರ, ಸನಾತನವಾದಿಗಳು, ಜಾತಿವಾದಿಗಳು ಧರ್ಮದ ಹೆಸರಿನಲ್ಲಿ ಏನು ವಿಭಜಕ ರಾಜಕಾರಣವನ್ನು ಮಾಡ್ತಾ ಇರೋದು ಕಂಡು ಬರುತ್ತೆ. ಅವ್ರ ಉದ್ದೇಶ ಏನಂತ ಹೇಳಿದ್ರೆ, ಅಟ್ಯಾಕ್ ಮಾಡಿದವ್ರ ಉದ್ದೇಶ ಏನಂತ ಹೇಳಿದ್ರೆ, ನಾವ್ ಹೇಳ್ದಂಗೆ ನೀವು ತೀರ್ಪು ಕೊಟ್ರೆ ಸರಿ, ನಾವ್ ಹೇಳ್ದಂಗೆ ನೀವು ಮಾತಾಡಿದ್ರೆ ಸರಿ, ಕಾನೂನಿಲ್ಲ, ಸಂವಿಧಾನ ಇಲ್ಲ. ಇದೇ ತಿಂಗಳು 6ನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ಗವಾಯ್ ಅವರ ಮೇಲೆ ನಡೆದಿರುವಂಥ ಒಂದು ಕ್ರೂರ ದಾಳಿಯನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲ ಜನಪರ ಸಂಘಟನೆಯ ಒಕ್ಕೂಟದ ಪರವಾಗಿ ಇದನ್ನು ವಿರೋಧ ಮಾಡೋದ್ರ ಜೊತೆಗೆ ಈ ಒಂದು ಘಟನೆಯನ್ನು ಖಂಡಿಸಿ ಕರ್ನಾಟಕದ ಎಲ್ಲ ಸಾಕ್ಷಿ ಪ್ರಜ್ಞೆಯ ದಲಿತ ಚಳವಳಿಗಳು, ರೈತ ಸಂಘಟನೆಗಳು, ಒಳ ಮೀಸಲಾತಿ ಹೋರಾಟಗಾರರು, ಮಹಿಳಾ ಚಳವಳಿಗಳು, ಎಡಪಂಥೀಯ ಚಳವಳಿಗಳು, ವಿದ್ಯಾರ್ಥಿ ಚಳವಳಿಗಳು, ಹಿಂದುಳಿದ ವರ್ಗದ ಚಳವಳಿಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರನ್ನು ಒಳಗೊಂಡಂತೆ ಒಂದು ಬೃಹತ್ತಾದಂಥ ಪ್ರತಿವಿರೋಧದ ಸಮಾವೇಶವನ್ನು ಮಾಡೋದ್ರ ಮೂಲಕ ಸನಾತನವಾದದ ವಿರುದ್ಧ ಒಂದು ಸಂವಿಧಾನ ರಕ್ಷಣೆಗಾಗಿ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಸಮಾವೇಶವನ್ನು ಮಾಡಿ ಇವತ್ತು ಏನು RSS ಸಂಘ ಪರಿವಾರ, ಸನಾತನವಾದಿಗಳು, ಜಾತಿವಾದಿಗಳು ಮತ್ತು ಸರ್ವಾಧಿಕಾರದ ತತ್ವದ ಮೇಲೆ ಇರುವಂಥ ಈ ಸಂಘಗಳ ಕುತಂತ್ರವನ್ನು, ಅದರ ದೀರ್ಘಕಾಲಿಕವಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಹಿಂಸೆ ಮತ್ತು ದ್ವೇಷವನ್ನು ಬಿತ್ತುವಂಥ ಮತ್ತು ಸಂವಿಧಾನದ ಆಶಯವನ್ನು ನಾಶ ಮಾಡುವಂಥ, ಪ್ರಜಾಪ್ರಭುತ್ವದ ಆಶಯವನ್ನು ನಾಶ ಮಾಡುವಂಥ ಒಂದು ಕುತಂತ್ರಕ್ಕೆ ಇವತ್ತು RSSಸು 100 ವರ್ಷಗಳ ಈ ಸಂದರ್ಭದಲ್ಲಿ ಅತ್ಯಂತ ವಿಕೃತವಾದಂಥ ಮನಸ್ಥಿತಿಯಿಂದ ಈ ರೀತಿಯಾಗಿ ಈ ದೇಶದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಜಸ್ಟಿಸ್ ಗವಾಯ್ ಅವರ ಮೇಲೆ ನಡೆದಿರುವಂಥ ಈ ಕೃತ್ಯವನ್ನು ಖಂಡಿಸಿ ನಾವು ಒಂದು ಪ್ರತಿವಿರೋಧದ ಸಮಾವೇಶವನ್ನು ಮಾಡ್ತೀವಿ ಮತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಮನುವಾದದ ವಿರುದ್ಧ, ಸನಾತನವಾದದ ವಿರುದ್ಧ ಸಂವಿಧಾನ ರಕ್ಷಣೆಗಾಗಿ, ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಒಂದು ಪ್ರತಿ ಜನಾಂದೋಲನವನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಇವತ್ತು ತೀರ್ಮಾನ ತೆಕ್ಕೊಂಡಿದ್ದೀವಿ. ಈ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ 18 ಅಥವಾ 19ನೇ ತಾರೀಕು ಬೃಹತ್ತಾದಂಥ ಒಂದು ಸನಾತನವಾದದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಸಮಾವೇಶವನ್ನು ಮಾಡಬೇಕಂತ ತೀರ್ಮಾನ ತೆಕ್ಕೊಂಡಿದ್ದೀವಿ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಏನು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗೆ ನಡೆದಿರುವಂಥ ಒಂದು ಘಟನೆ ಏನಿದೆ, ವಿದ್ಯಮಾನ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಗವಾಯ್ ಅವ್ರ ಮೇಲೆ ಒಬ್ಬ ವಕೀಲ ಶೂ ಎಸೆದಿರೋವಂಥದ್ದು, ಅದಕ್ಕೆ ಆತ ಕೊಟ್ಟಿರುವಂಥ ಕಾರಣ ಮತ್ತು ಅದರ ಹಿನ್ನೆಲೆ ಮತ್ತು ಕಳೆದ 10 ವರ್ಷಗಳಿಂದ ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನೆಲ್ಲವನ್ನೂ ಗಮನಿಸಿದಾಗ ನಾವು ಒಂದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಮೊನೋಪಲಿ, ಅಂದರೆ ಸಮಾಜದ ಒಂದು ನಿರ್ದಿಷ್ಟವಾದಂಥ ವರ್ಗ, ನಿರ್ದಿಷ್ಟವಾದಂಥ ಜಾತಿ ಅಲ್ಲಿ ಇಟ್ಕೊಂಡಿರುವಂಥ ಮೊನೋಪಲಿ ಮತ್ತು ಅದು ಪ್ರತಿಪಾದಿಸ್ತಾ ಇರುವಂಥ ಒಂದು ಸಿದ್ಧಾಂತ, ಅದಕ್ಕೆ ವಿರುದ್ಧವಾದಂಥದ್ದನ್ನು ಅಥವಾ ಅದನ್ನು ಪ್ರಶ್ನೆ ಮಾಡೋವಂಥದ್ದನ್ನು ಅಥವಾ ಅದನ್ನು ಏನೋ ವಸ್ತುನಿಷ್ಠವಾಗಿ ನೋಡೋ ಅಂಥದ್ದನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಮಾಡಿದ್ರು ಕೂಡ ಅದನ್ನು ನಾವು ಒಪ್ಪೋದಿಲ್ಲ ಅನ್ನೋ ಥರದ ಒಂದು ಪ್ರತಿಪಾದನೆಯನ್ನು ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಈ ಒಂದು ಘಟನೆ ಏನಿದೆ ಅಂದರೆ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದಿರುವಂಥದ್ದು ಏನಿದೆ, ಅದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಏನು ಈ ದೇಶದ ಜನ ಒಂದು ನಮಗೆ ಎಲ್ಲೂ ಸಿಗದೇ ಇರುವಂಥ ನ್ಯಾಯ ಈ ಏನು ಸುಪ್ರೀಂ ಕೋರ್ಟ್ನಲ್ಲಿ ಸಿಗುತ್ತೆ ಮತ್ತು ಸುಪ್ರೀಂ ಕೋರ್ಟ್ ಕಾರ್ಯಾಂಗ ಆಗಿರ್ಬೋದು ಅಥವಾ ಶಾಸಕಾಂಗ ಆಗಿರ್ಬೋದು ಎಲ್ಲದರ ಮೇಲೂ ಕೂಡ ಒಂದು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂಥ, ಎಲ್ಲವನ್ನೂ ಕೂಡ ನೋಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ. ಆ ಥರದ ಒಂದು ಘನತೆ ಇರುವಂಥ ಒಂದು ಏನೋ ಪೊಸಿಷನ್ನನ್ನೇ ಏನೋ ಹ್ಯುಮಿಲಿಯೇಟ್ ಮಾಡೋದ್ರ ಮೂಲಕ ಅದಕ್ಕಿರುವಂಥ ಘನತೆಯನ್ನು ಕಳೆಯುವಂಥ ಕೆಲಸವನ್ನು ಈ ದೇಶದಲ್ಲಿ ಏನೋ ಕೋಮುವಾದಿಗಳು ಮತ್ತು ಧರ್ಮದ ಹೆಸರಿನಲ್ಲಿ ಏನು ವಿಭಜಕ ರಾಜಕಾರಣವನ್ನು ಮಾಡ್ತಾ ಇರೋವಂಥವರು ಮಾಡ್ತಾ ಇರೋದು ಕಂಡುಬರುತ್ತೆ. ಮತ್ತು ತಮಗೆ ಫೇವರಬಲ್ ಆಗಿ ಮಾತಾಡದೇ ಇರೋದು ಅಥವಾ ತಾವು ಪ್ರತಿಪಾದಿಸುವಂಥ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂಥದ್ದನ್ನು ಅಥವಾ ಅದು ಸಮಾಜಕ್ಕೆ ಒಳಿತು ಮಾಡಲ್ಲ ಅಥವಾ ಇದು ಕೆಡುಕು ಮಾಡುತ್ತೆ ಅನ್ನೋದನ್ನು ಯಾರೇ ಪ್ರತಿಪಾದನೆ ಮಾಡಿದ್ರು ಕೂಡ ಅವರನ್ನು ದಮನ ಮಾಡುವಂಥ ಒಂದು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿರೋದು ಈ ದೇಶದ
ಪ್ರಜಾಪ್ರಭುತ್ವ ವ್ಯವಸ್ಥೆ ತಲುಪಿರುವಂಥ ಅಧಪತನಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ಇದೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಾವು ಬೇರೆ ಎಲ್ಲ ಕಡೆ ಏನೇ ಮಾಡಿದ್ರೂ ಕೂಡ ಸುಪ್ರೀಂ ಕೋರ್ಟಿಗೆ ಒಂದು ಘನತೆ ಇದೆ. ಅದನ್ನು ಯಾರೂ ಕೂಡ ಆ ಸುಪ್ರೀಂ ಕೋರ್ಟ್ನ ಒಂದು ಘನತೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಅದು ಇವತ್ತು ಮಾಡಿ ಆ ಒಂದು ಘಟನೆಗೆ ಸಿಗ್ತಾ ಇರುವಂಥ ಒಂದು ರೆಸ್ಪಾನ್ಸಸ್ನ ನಾವು ನೋಡ್ತಾ ಇದ್ದರೆ ಅದು ಯಾವ ದಿಕ್ಕಿಗೆ ನಮ್ಮ ದೇಶ ಹೋಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಸೊ ಇದನ್ನು ಎಲ್ಲರೂ ಕೂಡ ಖಂಡಿಸಬೇಕು. ಅಂದರೆ ಕೇವಲ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ದಲಿತರು ಅನ್ನೋ ಕಾರಣಕ್ಕೆ ಅಂತಲ್ಲ, ಆ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ಈ ಥರ ಕೆಲಸ ಯಾರೇ ಮಾಡಿದರೂ ಕೂಡ ನಾವು ಖಂಡಿಸಬೇಕು. ಅದರಲ್ಲೂ ಗವಾಯಿ ಅಂತವರು ಅವರ ಸಾಮಾಜಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಮೀಸಲಾತಿನೇ ಇಲ್ಲ. ಅಂದರೆ ನ್ಯಾಯಾಂಗದಲ್ಲಿ ಮೀಸಲಾತಿ ಇರಬಾರ್ದು ಅನ್ನೋ ಕಾರಣಕ್ಕೆ ಮೀಸಲಾತಿನೇ ಇಲ್ಲ. ಹಾಗಾಗಿ ಅಲ್ಲಿ ದಲಿತರಿಗೆ ಪ್ರಾತಿನಿಧ್ಯ ಸಿಗೋದೇ ತುಂಬ ಕಡಿಮೆ. ಅಂಥದ್ರಲ್ಲಿ ಗವಾಯಿ ಅವರು ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ ಮತ್ತು ಅವರು ಸಂವಿಧಾನ ಮತ್ತು ಈ ದೇಶದ ಎಲ್ಲ ಜನರು ಕೂಡ ಯಾವುದೇ ರೀತಿಯಾದಂಥ ಒಂದು ಭಿನ್ನ ಭೇದ ಇಲ್ಲದೇನೆ ಮತ್ತು ಒಂದು ಸಾಮರಸ್ಯದಲ್ಲಿ ಬದುಕಬೇಕು ಅನ್ನೋ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರುವಂಥ ನ್ಯಾಯಮೂರ್ತಿ ಅವರು. ಅಂಥವರ ಮೇಲೆ ಈ ಥರದ ಒಂದು ಕೃತ್ಯ ನಡೆದಿರೋದು ನಮ್ಮ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ನಮ್ಮ ದೇಶದ ನಾವು ಇದೇ ದಾರಿನಲ್ಲಿ ಮುಂದೆ ಹೋದರೆ ನಾವು ಎಲ್ಲಿಗೆ ತಲುಪ್ತೀವಿ ಅನ್ನೋದು ಒಂದು ಆತಂಕವನ್ನು ಹುಟ್ಟಿಸುತ್ತೆ. ಸೊ ಇದನ್ನು ಎಲ್ಲರೂ ಕೂಡ ಖಂಡಿಸಬೇಕು. ಕರ್ನಾಟಕದಲ್ಲೂ ಕೂಡ ಈ ಘಟನೆಗೆ ಪ್ರತಿಕ್ರಿಯೆಯಾಗಿ ನಿನ್ನೆ ಪ್ರತಿಭಟನೆ ನಡೆದಿದೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಒಂದು ತಾರತಮ್ಯ ಮತ್ತು ಈ ಥರದ ಘಟನೆಗಳು ಮತ್ತೆ ಮರುಕಳಿಸಬಾರ್ದಂತೆ ಒಂದು ಎಚ್ಚರಿಕೆ ಥರ ನೀಡುವಂಥ ಒಂದು ಸಮಾವೇಶವನ್ನು ಕೂಡ ಮಾಡಬೇಕು ಅಂತೇಳಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಆಲೋಚನೆ ಮಾಡ್ತಾ ಇದ್ದಾವೆ. ಸೊ ಆ ಥರದ ಪ್ರತಿರೋಧ ಸಮಾವೇಶಕ್ಕೆ ಹೆಚ್ಚು ಜನ ಬರುವಂತಾಗಲಿ ಮತ್ತು ಈ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿರುವಂಥ ಘಟನೆ ಮತ್ತೊಂದು ಸಲ ಮರುಕಳಿಸಿದಂತೆ ನಾವೆಲ್ಲರೂ ನೋಡ್ಕೋಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಅನಿಸುತ್ತೆ. ಜೈ ಭೀಮ್. ಬೆಂಗಳೂರಲ್ಲಿ ಪೊಲೀಸವರು ಒಂದ್ಸತಿ ವಕೀಲರ ಮೇಲೆ ದಾಳಿ ಮಾಡೋದಕ್ಕೆ ಹೊಡೆದಿದ್ದಕ್ಕೆ ನಾವು ಇಡೀ ವಕೀಲ ಸಮುದಾಯ ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡಿದ್ವಿ. ನಾನು ನಮ್ಮ ವಕೀಲ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿಯರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, CJI ಅವರು ಬರೀ CJI ಅಲ್ಲ, ನಮ್ಮ ಸಂವಿಧಾನನ ರೆಪ್ರೆಸೆಂಟ್ ಮಾಡ್ತಾರೆ. CJI ಮೇಲೆ ಒಂದು ದಾಳಿ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲ ವಕೀಲರು ಖಂಡಿಸಬೇಕು. ನಾವು ಎಲ್ಲರೂ ಸೇರಿಕೊಂಡು ಒಂದು ದಿವಸ ಕೋರ್ಟ್ ಬಾಯ್ಕಾಟು ಮಾಡಬೇಕಾಗತ್ತೆ ಮತ್ತು ಈ ಅಟ್ಯಾಕ್ನ ಓಪನ್ ಆಗಿ ಖಂಡಿಸಬೇಕಾಗತ್ತೆ. ಅದು ಒಂದು ವಕೀಲರ ಕಡೆಯಿಂದ. ಎರಡನೇದು, ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಗಳದ್ದು ಮಿಕ್ಕಿರೋ ಜಡ್ಜ್ಗಳಿಗೂ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಏನಂತ ಹೇಳಿದ್ರೆ CJI ಏನೋ ಆಯಿತು, ಅವ್ರದ್ದು ದೊಡ್ಡ ಮನಸ್ಸು, ಅವರು ನಾನು ಕಂಪ್ಲೇಂಟ್ ಫೈಲ್ ಮಾಡಲ್ಲ ಅಂತ ಹೇಳಿದ್ದಾರೆ. ಮಿಕ್ಕಿರೋ ಜಡ್ಜ್ಗಳದ್ದು ಅಭಿಪ್ರಾಯ ಏನು? ಇದೇ ಥರ ಒಂದು 4-5 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ನ 4 ಜಡ್ಜ್ಗಳು ಸೇರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಯಾವತ್ತೂ ಜಡ್ಜ್ಗಳು ಪ್ರೆಸ್ ಹತ್ರ ಮಾತಾಡೋದಿಲ್ಲ, ಆದರೆ ಸುಪ್ರೀಂ ಕೋರ್ಟಲ್ಲಿ ತುಂಬ ಸೀರಿಯಸ್ ಇಶ್ಯೂಸ್ ಇದೆ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಥರ ಇರಬೇಕಾದ್ರೆ ಇದೂ ಸಹ ತುಂಬ ಸೀರಿಯಸ್ ಇಶ್ಯೂನೇ ಇದು. CJI ಮೇಲೇ ಒಬ್ಬರು ಅಟ್ಯಾಕ್ ಮಾಡ್ತಾರೆ, ಒಬ್ಬರು ದಲಿತ CJI ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಸೀರಿಯಸ್ ಇಶ್ಯೂ. ಬೇರೆ ಜಡ್ಜ್ಗಳು ಸಹ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ, ಹೈಕೋರ್ಟಲ್ಲೂ ಮಾತಾಡಬೇಕಾಗತ್ತೆ ಮತ್ತು ಎಲ್ಲ ಬಾರ್ ಅಸೋಸಿಯೇಷನ್ಗಳು, ದೇಶದ ಎಲ್ಲ ಬಾರ್ ಅಸೋಸಿಯೇಷನ್ಗಳು ಸಹ ಇದನ್ನು ಖಂಡಿಸಿ ಒಂದು ಹೇಳಿಕೆ ಕೊಡಬೇಕಾಗತ್ತೆ. ಯಾಕೆಂದರೆ ಇವತ್ತು CJIನ ಅಟ್ಯಾಕ್ ಮಾಡ್ತಿರೋದು ನಾಳೆ ಬೇರೆ ಜಡ್ಜ್ಗಳ ಮೇಲೂ ಅಟ್ಯಾಕ್ ಮಾಡ್ತಾರೆ. ಅವ್ರ ಉದ್ದೇಶ ಏನಂತ ಹೇಳಿದ್ರೆ, ಅಟ್ಯಾಕ್ ಮಾಡಿದವ್ರ ಉದ್ದೇಶ ಏನಂತ ಹೇಳಿದ್ರೆ, ನಾವು ಹೇಳ್ದಂಗೆ ನೀವು ತೀರ್ಪು ಕೊಟ್ಟರೆ ಸರಿ, ನಾವು ಹೇಳ್ದಂಗೆ ನೀವು ಮಾತಾಡಿದ್ರೆ ಸರಿ, ಕಾನೂನಿಲ್ಲ, ಸಂವಿಧಾನ ಇಲ್ಲ, ನಾವು ಹೇಳ್ದಂಗೆ ಮಾಡಬೇಕು ಅನ್ನೋ ಥರ ಅವ್ರು ಮಾಡ್ತಾ ಇದ್ದಾರೆ. ಸೊ ನಾವು ವಕೀಲರಾಗಿ ನಮ್ಮ ಒಂದು ಕರ್ತವ್ಯ ಏನು? ನಮ್ಮ ಕರ್ತವ್ಯ ಸಂವಿಧಾನ ಎತ್ತಿಡಿಯೋದು, ಕಾನೂನು ಎತ್ತಿಡಿಯೋದು ನಮ್ಮ ಒಂದು ಕರ್ತವ್ಯ. ಹಾಗಾಗಿ ವಕೀಲ ಮಿತ್ರರು ಎಲ್ಲರೂ ಸಹ ಇದನ್ನು ಖಂಡಿಸಬೇಕು. ಇದ್ರ ಬಗ್ಗೆ ಒಂದು ಪ್ರತಿಭಟನೆಗೆ ಎಲ್ಲರೂ ಸೇರ್ಕೋಬೇಕು. ನಾವು ಒಂದು ದಿವಸ ಕೋರ್ಟ್ಗಳನ್ನ, ನ್ಯಾಯಾಲಯಗಳನ್ನ ಒಂದು ಬಾಯ್ಕಾಟು ಸಹ ಮಾಡಬೇಕು. ಅದೊಂದು ಆಲ್ ಇಂಡಿಯಾ ಡೇ ಆಫ್ ಆ್ಯಕ್ಷನ್ ಆಗಬೇಕು. ಅಟ್ಲೀಸ್ಟ್ ನಾವು ಕರ್ನಾಟಕ ಮಟ್ಟದಲ್ಲಿ ಖಂಡಿತವಾಗ್ಲೂ ಎಲ್ಲ ವಕೀಲರು ಸಹ ನಾವು ಇದನ್ನು ಸೇರಿಕೊಂಡು ಈ ಇಶ್ಯೂ ಬಗ್ಗೆ ಒಂದು ದಿವಸ ಕೋರ್ಟ್ ಬಾಯ್ಕಾಟ್ ಮಾಡಬೇಕಾಗತ್ತೆ. ವಕೀಲರು ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ವಕೀಲರು ಧ್ವನಿ ಎತ್ತಬೇಕು. ನಾವು ಧ್ವನಿ ಎತ್ತಿ ಸಂವಿಧಾನನ ಕಾಪಾಡಿಲ್ಲ ಅಂದರೆ ಯಾರು ಧ್ವನಿ ಎತ್ತಿ ಸಂವಿಧಾನ ಕಾಪಾಡ್ತಾರೆ? ನೋಡಿ, ಪ್ರತಿಯೊಬ್ಬೊಂದು ನಾಗರಿಕ ಮತ್ತು ದೇಶ ಕೂಡ ಪ್ರತಿಯೊಬ್ಬರು ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ, ತಮ್ಮ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ, ರಾಜಕೀಯಗಳನ್ನು ಮಾಡಿಕೊಂಡು ಸ್ಥಾನ ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ. ಇದು ಒಂದು ಪ್ರಪಂಚದಲ್ಲೇ ಬಹಳ ಶ್ರೇಷ್ಠವಾದ ಪವಿತ್ರವಾದ ಒಂದು ಸಂವಿಧಾನದ ಮೇಲೆ ಏನು ಗವಾಯಿ ಮೇಲೆ ಪ್ರಕರಣ ನಡೀತು, ಶಿವ ಪ್ರಕರಣ, ಇದು ಗವಾಯಿ ಮೇಲೆ ನಡೆದಿದ್ದಂಥದ್ದಲ್ಲ, ಇದು ಸಂವಿಧಾನಕ್ಕೆ ಮಾಡಿದಂಥ ಅಪಪ್ರಚಾರ. ಇದನ್ನು ಯಾರೂ ನಾವು ಸಹಿಸೋಕ್ಕಾಗೋದಿಲ್ಲ. ಇದು ಖಂಡಿತವಾಗಿ ಖಂಡಿಸಬೇಕಾಗ್ತದೆ. ಮತ್ತು ನಾನು ಹೇಳ್ತಾ ಇದ್ದೀನಿ, ಏನಕ್ಕೆ ಇವತ್ತು ಒಂದು ಸಣ್ಣ ಮಟ್ಟದ್ದು ಒಂದು ಮನೆವಾದಗಳದ್ದು ಏನೇ ಒಂದು ಹೇಳಿಕೆ ಆದರೂ ಕೂಡ ಇವತ್ತು ಗಲ್ಲಿಗಳಿಗೆ ತಾಲೂಕು ಮಟ್ಟದಲ್ಲಿ
ಆ ಘಟನೆ ನಡೆದ ಅದು ಸತ್ಯನೋ ಅಸತ್ಯನೋ ಗೊತ್ತಿರಲ್ಲ. ಎಲ್ಲೋ ಒಂದು ದನ ಅವನು ಯಾರೋ ಪಾಪ ರೈತ ಮನೆಗೆ ತೊಗೊಂಡು ಹೋಗ್ತಿದ್ರು ಸಾಕು, ರಾಷ್ಟ್ರಾದ್ಯಂತ ಸುದ್ದಿ ಆಗುತ್ತೆ. ಆದರೆ ಎಂಥ ಒಂದು ಘಟನೆ ನಡೆದಿದೆ. ಸುಪ್ರೀಂ ಕೋರ್ಟು ನ್ಯಾಯಾಧೀಶರು ಅಂದರೆ ಅವರು ಇವರು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂಥ ಒಂದು ಪವಿತ್ರ ಜಾಗದಲ್ಲಿ ಕೂತಿರೋದು CJ ಮೇಲೆ ನಡೆದಿರೋದು ಬಹಳ ಅವಮಾನಕರ ಮತ್ತು ಖಂಡನೀಯ. ಮತ್ತು ನಾನು ಇನ್ನೊಂದು ಹೇಳ್ತೀನಿ, 85% ಇರೋವಂಥ ಏನು ನಮ್ಮ ಕೆಳವರ್ಗದ ಜನಗಳು, ತಳ ಸಮುದಾಯಗಳು, ಆಮೇಲೆ ಇದರ ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಇವತ್ತು ಬದುಕು ಕಟ್ಕೊಂಡು, ಯಾಕಂದರೆ ಒಂದು ಚಾತುರ್ವರ್ಣದಲ್ಲಿ ದಾಸ್ಯಕ್ಕೊಳಗಾಗಿ ನಾವು ಏನು ಅವಮಾನಕ್ಕೊಳಗಾಗಿದ್ವಿ, ಆ ಥರದ ನಮ್ಮ ಸಂವಿಧಾನ ಬಂದ ಮೇಲೆ ನಮಗೊಂದು ಬಿಡುಗಡೆ ಸಿಕ್ಕಿ ಸ್ವಾಭಿಮಾನದ ಬದುಕು ನಾವೇನು ಕಟ್ಕೊತಾ ಇದ್ದೀವಿ 85% ಜನ, ಅವ್ರು ಇವತ್ತು ಬಾಯಿ ಬಿಡದೆ ಇರೋದು ನೋಡಿದ್ರೆ ಬಹಳ ನೋವು ಅನಿಸುತ್ತೆ. ಈಗಲಾದರೂ ಕೂಡ ದಯಮಾಡಿ ಎಲ್ಲರೂ ಕೂಡ ಮಾತಾಡಬೇಕು, ಅದನ್ನು ಖಂಡಿಸಬೇಕು. ಇದನ್ನು ಈ ಚಳುವಳಿನ ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗಿ ಇದು ವಿಶ್ವ ಮಟ್ಟದಲ್ಲೇ ಗಮನ ಸೆಳೆಯಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಸಣ್ಣ ವಿಚಾರ ಹೇಳ್ತೀನಿ. ರಷ್ಯಾ ಅಂತ ಒಂದು ಕ್ರಾಂತಿಕಾರಿ ದೇಶ ರಷ್ಯಾ, ನೀವು ತಿಳ್ಕೊಂಡಿರೋ ಕಮ್ಯುನಿಸ್ಟ್ ಇರೋವಂಥದ್ದು. ವ್ಲಾಡಿಮಿರ್ ಪುಟಿನ್ ಹೇಳ್ತಾರೆ, ಇವತ್ತು ಜಗತ್ತಲ್ಲಿ ಪ್ರತಿ ಕ್ಷಣಕ್ಕೂ ಪ್ರಚಲಿತಕ್ಕೆ ಮತ್ತು ಪ್ರಬುದ್ಧಮಾನಕ್ಕೆ ಮತ್ತು ಒಂದು ಸಂವಿಧಾನ ಅಡಿಯಲ್ಲಿ ಇದಕ್ಕೆ ಬರ್ತಾ ಇರೋವಂಥ ವ್ಯಕ್ತಿ ಯಾರು ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ. ಈಗ ಅಮೇರಿಕ ಅಂತ ದೇಶ ಅವರನ್ನು ಕೊಂಡಾಡ್ತಾ ಇದೆ. ಎಲ್ಲ ಕಡೆಯೂ ಅವ್ರ ಪ್ರತಿಮೆ ಮಾಡಿ ಅವರ ಆದರ್ಶಗಳು ಮತ್ತು ಸಂವಿಧಾನದಲ್ಲಿ ಬರುವಂಥ ಅವರ ಯೋಚನೆಗಳು, ಆಶಯಗಳನ್ನು ಇವತ್ತು ಪ್ರಚುರಪಡಿಸ್ತಾ ಇದೆ. ಹೀಗಿರುವಾಗ ಇಲ್ಲಿ ನಮ್ಮ ಭಾರತದಲ್ಲಿ ಒಂದು ಕ್ಲಿಯರಾಗಿ ಗೋಚರ ಆಗ್ತಾಯಿದೆ. ಮುಂದಿನ ನಮ್ಮ ಅವರು ಕಳೆದ ಮೆಜಾರಿಟಿ ಇತ್ತು, ಏನು 2 ಮೆಜಾರಿಟಿ ಇತ್ತು BJPಗೆ, ಆವಾಗಲೇ ಕೆಲವು ಬಿಲ್ಗಳನ್ನು ಅವರು ತರಬೇಕಾಗಿತ್ತು. ಆದರೆ ಇವತ್ತು ಕೊಲ್ಯೂಷನ್ ಗೌರ್ಮೆಂಟು ಇವತ್ತು ಅವರು ಅಂದು ತರದಿರೋಂಥ ಬಿಲ್luಗಳನ್ನು ಇವತ್ತು ತರುವಂಥ ಪ್ರಯತ್ನ ಮಾಡಿ ನಮ್ಮ ಮೇಲೆ ಭಾಳ ಒಂದು ದೊಡ್ಡ ಪ್ರಹಾರ ಮಾಡ್ತಾ ಇದ್ದಾರೆ. ನಾನು ಒಂದು ಹೇಳ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡಿರೋವಂಥ ನಿತೀಶ್ ಕುಮಾರ್ ಏನು ಇವತ್ತು ಸಮಾಜವಾದದ ಹಿನ್ನೆಲೆಯಲ್ಲಿ ನಮ್ಮ ದಲಿತರ ಓಟ್ಗಳು ತೊಗೊಂಡಿರೋಂಥ ಚಂದ್ರಬಾಬು ನಾಯ್ಡು, ಇವರು ನಿತೀಶ್ ಕುಮಾರ್ ಅವ್ರಿಗೆ ಏನಾರೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಬಸವ ಇದ್ರ ಮೇಲೆ ಒಂದು ನಂಬಿಕೆ ಇದ್ದರೆ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಅಲ್ಲಿಂದ ಹೊರಗೆ ಬರಬೇಕು ಅಂತ ನಾನು ಹೇಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.